ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಿದ್ರೆ ಗೊತ್ತಾಗುತ್ತೆ ಇದು ಬಸ್ ಸ್ಟಾಪ್. ಹೌದು, ಸುಲೇಪೇಟ್ ಬಸ್ ಸ್ಟ್ಯಾಂಡಲ್ಲಿ ನಾವಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾರ ಜೊತೆ ಹೋಗ್ತಾ ಇದ್ದೀನಿ, ಯಾರೆಲ್ಲ ಏನು ಮಾಡೋಕ್ಕೆ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಸ್ ಇಳಿದಾಯಿತು. ಫ್ರೆಂಡ್ಸ್ ಎಲ್ಲ ಇವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ತುಂಬ ವರ್ಷ ಅಲ್ಲ, ಅಂದರೆ ನಾವು ಸ್ಕೂಲ್ ಫ್ರೆಂಡ್ಸು. ಅದು 2 ಇಯರ್ಸ್ ಬ್ಯಾಕ್ ಭೇಟಿಯಾಗಿದ್ವಿ. ಅದಾದಮೇಲೆ ಇವಾಗ ಮತ್ತೆ ಭೇಟಿ ಆಗ್ತಾ ಇರೋದು. ಸೊ ಊರ ಹತ್ರನೇ ಇರೋ ಒಂದು ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿ ಅಪೋಸಿಟ್ ಅವ್ರದ್ದೇ ಆದ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ರೆಸ್ಟೋರೆಂಟ್ ಒಂಚೂರು ಅದರ ಪಕ್ಕದಲ್ಲೇ ಒಂದು ಮಾರ್ಟ್ ಮಾಡಿದ್ದಾರೆ. ಆ ಮಾರ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಮುಗಿಸ್ಕೊಂಡ್ವಿ. ಇನ್ನೊಬ್ಳು ಫ್ರೆಂಡ್ ಬರೋದಾಯಿತು. ಸೊ ಅಷ್ಟೊತ್ತಿಗೆ ನಾವು ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ, ಇಲ್ಲಿ ನನ್ನ ಫ್ರೆಂಡಿಗೆ ಒಂದು ಬ್ಯಾಗ್ ಇಷ್ಟ ಆಯಿತು. ಸೊ ಬ್ಯಾಗ್ನ ನೋಡ್ತಾ ಇದ್ದಾಳೆ. ಅಷ್ಟೊತ್ತಿಗಾಗಲೇ ನಾನು ಇನ್ನೊಬ್ಳು ಫ್ರೆಂಡು ಬಂದು, ಆ ಇನ್ನೊಬ್ಳು ಫ್ರೆಂಡನ್ನು ನೋಡಿ ತುಂಬ ವರ್ಷ ಆಗಿತ್ತು. ಅಂದರೆ ಮದುವೆಗಿಂತ ಮುಂಚೆ ನೋಡಿದ್ದು, ಅವಳು ಮದುವೆಗಿಂತ ಮುಂಚೆ. ಮದುವೆನೂ ಕೂಡ ಬೇಗ ಆಗಿತ್ತು ಅವಳದು. ಸೊ ಶ್ರುತಿ ಅಂತ, ಹಾಗೆ ಮಾಧುರಿ ಆ್ಯಂಡ್ ರೇಣುಕಾ ಮತ್ತು ಭುವನೇಶ್ವರಿ ಆ್ಯಂಡ್ ನಾನು 5 ಜನ. ಸೊ ಭೇಟಿಯಾಗೋಣ ಅಂತ. ಇನ್ನು ಉಳಿದವರು ಬ್ಯುಸಿ ಇರೋದ್ರಿಂದ ಅವ್ರ ಜೊತೆ ಭೇಟಿ ಆಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲರೂ ಗೆಟ್ ಟುಗೆದರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೊದಲೇ ಪ್ರಿಪೇರ್ ಆಗಬೇಕು. ನಾನು 2 ಇಯರ್ಸ್ ಬ್ಯಾಕ್ ಅಂದಿದ್ನಲ್ಲ, ಆವಾಗ ಒಂದು 12 ಜನ ಭೇಟಿಯಾಗಿದ್ವಿ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ನಾವಂತೂ ಸಖತ್ತಾಗಿ. ಈಗಲೂ ಕೂಡ 5 ಜನ ಇದ್ದು ಎಂಜಾಯ್ ಮಾಡಿದ್ವಿ. ನಾವೆಲ್ಲರೂ ಸೇರಿದ್ವಿ. ನಮ್ಗೆ ಅನ್ನಿಸ್ತಾ ಇರಲಿಲ್ಲ, ಅಂದರೆ ಏನೂ ಡಿಫ್ರೆನ್ಸ್ ಅನ್ನಿಸ್ತಾ ಇರಲಿಲ್ಲ. ಚೈಲ್ಡ್ಹುಡ್ಡಲ್ಲಿ ಅಂದರೆ ಸ್ಕೂಲ್ ಟೈಮಲ್ಲಿ ಹೇಗಿದ್ವಿ, ಮಾತುಕತೆ ಆಗಲಿ, ಆ ಒಂದು ಬಿಹೇವಿಯರ್ ಆಗಲಿ ಎಲ್ಲ ಅದೇ ಥರ ಇದೆ. ಯಾವುದೇ ಒಂದು ಬದಲಾವಣೆ ಇಲ್ಲ. ಬದಲಾವಣೆ ಅಂದರೆ ಮದುವೆ ಆಗಿದೆ ಅನ್ನೋ ಬದಲಾವಣೆ ಬಿಟ್ಟರೆ ಬೇರೆ ಯಾವುದು ಈ ಫ್ರೆಂಡ್ಶಿಪ್ ಅಲ್ಲಿ ಚೇಂಜಸ್ ಇರಲಿಲ್ಲ. ತುಂಬ ಖುಷಿಯಾಯಿತು ಎಲ್ಲರನ್ನ ಮೀಟಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನನ್ನು ಭೇಟಿ ಆಗೋಕ್ಕೆ ಒಪ್ಕೊಂಡಿದ್ದಕ್ಕೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇದು ವ್ಲಾಗ್ ಮುತ್ತೈದೆ ಮಾಡ್ತಾಯಿದ್ದೀವಿ. ಅಣ್ಣನ ಮಗಳ ಜಾವಳ ಕಾರ್ಯಕ್ರಮ ಇತ್ತು. ಸೊ ಮುತ್ತೈದಿನ ಅರ್ಲಿ ಮಾರ್ನಿಂಗು ಇಲ್ಲಿ ಕಾವೇರಿ ಅಕ್ಕ ಅಂತ ಇದ್ರು, ಅವರು ಬಂದು ಸೊ ಮುತ್ತೈದೆ ಅಡುಗೆ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾಯಿದ್ರೆ. ಇಲ್ಲಿ ಸ್ಪೆಷಲಾಗಿ ಬಿಸ್ಕೆಟ್ನ ನೆನೆ ಹಾಕ್ತಾಯಿದ್ದಾರೆ. ನನಗೂ ಗೊತ್ತಿರಲಿಲ್ಲ ಈ ಒಂದು ಟಿಪ್ಸು. ಗೋಧಿ ಹುಗ್ಗಿ ಮಾಡಬೇಕಂದ್ರೆ ಒಂದು 5 ಗುಡ್ಡೆ ಬಿಸ್ಕೆಟು ಅಥವಾ ಒಂದು 4-5 ಪಾರ್ಲೇಜಿ ಬಿಸ್ಕೆಟ್ನ ಹಾಕಿದ್ರೆ ಆ ಒಂದು ಹುಗ್ಗಿ ಇದೆಯಲ್ಲ ಇನ್ನೂ ಟೇಸ್ಟು ಹೆಚ್ಚಿಗೆ ಆಗುತ್ತಂತೆ. ಸೊ ಒಂದೊಳ್ಳೆ ಟಿಪ್ಸ್ ಕೊಟ್ಟರು, ನನಗೆ ಇಷ್ಟ. ಆ್ಯಕ್ಚುಲಿ ಈ ಒಂದು ಗೋಧಿ ಹುಗ್ಗಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಇವರು ಟಿಪ್ಸ್ ಕೊಟ್ಟರು, ನನಗಂತೂ ಖುಷಿ ಆಯಿತು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬಂತು. ಆ್ಯಂಡ್ ಮುತ್ತೈದೆ ಊಟಕ್ಕೆ ಈ ಗೋಧಿ ಹುಗ್ಗಿ, ಎಣ್ಣೆ ಹೋಳಿಗೆ ಮತ್ತು ಬೇಳೆ ಹೋಳಿಗೆ, ಹಾಗೆ ಹಪ್ಪಳ, ಉದ್ದಿನ ಹಪ್ಪಳ ಮತ್ತು ಬಜ್ಜಿ, ಸೊ 2 ಥರದ ಪಲ್ಯ, ಅನ್ನ, ಸಾಂಬಾರು, ಇದೆಲ್ಲ ವೆರೈಟಿ ಅಡುಗೆ ನಮ್ಮಲ್ಲಿ ಮಾಡಿದರು. ಮುತ್ತೈದೆಗೆ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಮಾಡಿದರು. ಹೋಳಿಗೆ ಅಂದರೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡಿದರು. ಹೋಳಿಗೆ 2 ಹೋಳಿಗೆ ಒಂದೇ ಹೋಳಿಗೆ ಉಂಡ್ರೆ ಹೊಟ್ಟೆ ಫುಲ್ ಆಗ್ತಾಯಿತ್ತು. ಇಲ್ಲಿ ಎಣ್ಣೆ ಹೋಳಿಗೆ ಕರಿತಾ ಇದ್ದಾರೆ, ನೋಡ್ಬೋದು. ಸೊ ಎಣ್ಣೆ ಹೋಳಿಗೆ ಇಷ್ಟ ಆಗುತ್ತೆ. ಆಮೇಲೆ ಹೇಳ್ತಾರೆ ಎಣ್ಣೆ ಹೋಳಿಗೆನ ಆಸೆ ಪಡಬಾರ್ದಂತೆ. ಆ್ಯಂಡ್ ಈ ಕಡೆ ಟೀಗೆ ಇಡ್ತಾ ಇದ್ದಾರೆ. ಜೊತೆಗೆ ಬೆಳಿಗ್ಗೆ ನಾಷ್ಟಕ್ಕಂತ ನಮ್ಮ ಕಾಕಿ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ತಿಂದ್ವಿ. ಈ ಕಡೆ ಹೋಳಿಗೆ ಕೂಡ ರೆಡಿ ಆಯಿತು. ಮುತ್ತೈದೆಯರು ಕೂಡ ಬರೋ ಟೈಮ್ ಆಯಿತು, ಬಂದಿದ್ದರು. ಅಷ್ಟೊತ್ತಿಗೆ ಬೇಗ ಹೋಳಿಗೆನ ಮುಗಿಸಿ ಈ ಕಡೆ ಚಪಾತಿ ಲಟ್ಸ್ಬೇಕಾಗಿತ್ತು. ಒಂದಿಷ್ಟು ಚಪಾತಿ ಕೂಡ ಲಟ್ಸೋಣ ಅಂತ ನಾನು ಮತ್ತು ನಮ್ಮ ಕಾಕಿ ಸೇರಿಬಿಟ್ಟು ಇಬ್ಬರೂ ಚಪಾತಿನ ಲಟ್ಟಿಸ್ತಾ ಇದ್ದೀವಿ. ಮುತ್ತೈದೆ ಯಾವ ಥರ ಮಾಡ್ತೀವಿ ಅಂತ ನೋಡ್ಬೋದು ನೀವು. ಬೀದರ್ ಸೈಡ್ ಮಾಡೋ ಮುತ್ತೈದೆ ಮತ್ತು ಈ ಕಡೆ ಕಲಬುರಗಿ ಸೈಡ್ ಮಾಡೋ ಮುತ್ತೈದೆ ತುಂಬಾ ವ್ಯತ್ಯಾಸ ಇದೆ. ನನಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು. ಅಡುಗೆ ಮಾಡೋದ್ರಲ್ಲಾಗಲಿ, ಪೂಜೆ ಮಾಡೋದ್ರಲ್ಲಾಗಲಿ ತುಂಬಾ ವ್ಯತ್ಯಾಸ ಇದೆ. ನಾವು ಈ ಥರ ಮಾಡ್ತೀವಿ. ನಮ್ಮ ಈ ಕಲಬುರಗಿ ಡಿಸ್ಟಿಕ್ ಅವರು ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಗಂಡ ಹೆಂಡತಿ ಹೊಸ ಬಟ್ಟೆನ ಇಲ್ಲಿ ಏರಿಸಿ ಪೂಜೆ ಮಾಡ್ತಾರೆ. ಒಂದು ಕಡೆ ಮಾವಿನಕಾಯಿ ಅಂದರೆ ಲಿಂಗಧಾರಣೆ ಮಾಡ್ತೀವಲ್ಲ, ಆ ಒಂದು ಮಾವಿನ ಲಿಂಗನ ಇಲ್ಲಿ ಹಾಕ್ತೀವಿ. ಇನ್ನೊಂದು ಕಡೆ ಬಂಗಾರದ ಸರನ ಹಾಕೋದು. ಮುತ್ತೈದೆಯರು ಕೂಡ ಬಂದಿದ್ದರು. ಈ ಕಡೆ ಎಲ್ಲ ಮುತ್ತೈದೆಯರು ಮತ್ತು ಮನೆಯಲ್ಲಿ ಅತ್ತಿಗೆ, ಅಮ್ಮ ಎಲ್ಲರೂ ಕೂಡ ಮುತ್ತೈದೆಗೆ ಪೂಜೆ ಮಾಡಿರೋದಕ್ಕೆ ಆರತಿ ಮಾಡ್ತಾಯಿದ್ದಾರೆ. ಸೊ ದೇವ್ರ ಮನೆ ಮೇಲಿದೆ, ಅಂದರೆ ದೇವ್ರ ಕಟ್ಟೆ, ದೇವ್ರ ಚಕ್ಲಿ ಅಂತಾರಲ್ಲ, ಅದು ಮೇಲಿದೆ. ಕೆಳಗಡೆನೇ ನಾವು ಮುತ್ತೈದೆ ಪೂಜೆ ಮಾಡಿದ್ವಿ. ಇಲ್ಲಿ ಅಮ್ಮ ಮಾಡ್ತಿದ್ದಾರೆ ಈಗ.
ಸೊ ಸ್ಪೇಸಸ್ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಕರೆಕ್ಟಾಗಿ ವಿಡಿಯೋ ಮಾಡಲಿಲ್ಲ. ಇಲ್ಲಿ ಮುತ್ತೈದರಿಗೆ ಊಟನ ಕೊಡ್ತಾ ಇದ್ದಾರೆ. ಫಸ್ಟು ಗಂಡು ಮಕ್ಕಳೇ ಆಗಲಿ ಅಂತ ಹೇಳಿದರು, ಹಾಗಾಗಿ ಹೆಣ್ಮಕ್ಳು ರೂಮಲ್ಲಿ ಕೂತಿದ್ರು, ಗಂಡು ಮಕ್ಕಳು ಈ ಕಡೆ ಊಟ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಒಟ್ಟಿಗೆ ಕೂಡಿಸ್ಬೋದು, ಬಟ್ ನಡೆಯುತ್ತೆ ಅಂತ ಅಂದರು. ಹಾಗಾಗಿ ಇಲ್ಲಿ ಗಂಡು ಮಕ್ಕಳು ಫಸ್ಟು ಊಟ ಆಯಿತು. ಈ ಕಡೆ ಅವ್ರಿಗೆ ಕುಂಕುಮ ಮತ್ತು ಹೂವನ್ನು ಕೊಟ್ಟು ಆರತಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವ್ರದ್ದು ಮುಗಿದ ಮೇಲೆ ಹೆಣ್ಮಕ್ಳು ಇವರು ಕೂಡ ಮುತ್ತೈದೆಯರು ಊಟ ಮಾಡ್ತಾಯಿದ್ದಾರೆ. ಈ ಮುತ್ತೈದೆ ಅಂದ ತಕ್ಷಣ ಬರೀ ಅವ್ರಿಗೆ ಕರೆದು ಊಟ ತಿನ್ನಿಸಿ ಇದು ಮಾಡೋದಲ್ಲ, ಅವ್ರಿಗೆ ಖುಷಿ ಆಗಬೇಕು, ಅವ್ರ ಖುಷಿಯಿಂದ ಹಾರೈಸಬೇಕು. ಸೊ ಅವರು ಹೊಟ್ಟೆ ತುಂಬ ಊಟ ಮಾಡಬೇಕು, ತೃಪ್ತಿಯಿಂದ ಮನಸ್ಪೂರ್ವಕ್ಕೆ ಅವ್ರಿಗೆ ಹ್ಯಾಪಿ ಮಾಡಬೇಕು ನಾವು ಆ್ಯಕ್ಚುಲಿ. ಸೊ ಇವತ್ತು ಮುತ್ತೈದೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ, ಆ ಬ್ಲೆಸ್ಸಿಂಗ್ಸ್ ನಮಗೆ ಸಿಗುತ್ತೆ. ಆ ದೇವ್ರ ಬ್ಲೆಸ್ಸಿಂಗ್ಸ್ ಸಿಕ್ಕಷ್ಟೇ ಒಂದು ಈ ಮುತ್ತೈದೆಯರ ಬ್ಲೆಸ್ಸಿಂಗ್ಸು ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಹೊರಡ್ತಾ ಇದ್ವಿ ಹಲ್ಕೋಡಿಗೆ, ಬಿಕಾಸ್ ನಮ್ಮ ಅಣ್ಣನ ಮಗಳಿಗೆ ಜವಳ ಅಂತ ಹೇಳಿದ್ನಲ್ಲ, ಸೊ ಜವಳ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲಿ ಒಂದಿಷ್ಟು ಜನ ಸಫಾರಿನಲ್ಲಿ ಹೋಗ್ತಾಯಿದ್ರು, ಇನ್ನೊಂದಿಷ್ಟು ಜನ ಹಿಂದೆ ಕ್ರೂಸರ್ನಲ್ಲಿ ಬರ್ತಾಯಿದ್ದಾರೆ. ತುಂಬ ಜನಕ್ಕಂತೇನು ಹೇಳಿಲ್ಲ, ಬರೀ ನಮ್ಮ ಫ್ಯಾಮ್ಲಿನಲ್ಲಿ ಅವ್ರಿಗೆ ಮಾತ್ರ ಹೇಳಿದ್ದು, ಬೇರೆ ಯಾರಿಗೂ ಹೇಳಲಿಲ್ಲ. ಬಟ್ ಫೈನಲಿ ಬಂದು ರೀಚ್ ಆದ್ವಿ. ಇದು ಹಿಂದೆ ತುಂಬ ವರ್ಷದ ಸ್ಟೆಪ್ಸ್ಗಳಿದೆಲ್ಲ, ಇನ್ನೊಂದು ಕಡೆ ಕೂಡ ಆಗಿದೆ ಅಂತೆ. ಆ್ಯಕ್ಚುಲಿ ನಾವು ಆ ಕಡೆಯಿಂದ ಬಂದಿಲ್ಲ, ಮುಂಚೆ ಹೇಗೆ ಅಂದರೆ ಮುಂಚೆಯಿಂದಲೂ ಕೂಡ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಂ ಇದು ಹೊಸದಾಗಿ ಮಾಡಿರೋ ಸ್ಟೆಪ್ಸು, ಇದೆಲ್ಲ ಹಳೆಯದೇ. ಅದಾದಮೇಲೆ ಟೆಂಪಲ್ ತುಂಬಾ ಚೇಂಜಸ್ ಆಗಿದೆ. ಮುಂಚೆ ಎಲ್ಲ ಈ ಒಂದು ಸುತ್ತು ಈ ಥರ ಎಲ್ಲ ಮಾಡಿರಲಿಲ್ಲ, ಬರೀ ಒಂದು ಗರ್ಭಗುಡಿ ಮಾತ್ರ ಇದ್ದಿದ್ದು, ನೆರಳಂತ ಏನಿರಲಿಲ್ಲ. ಈಗ ತುಂಬ ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಅವಾಗ ಜಾತ್ರೆ ಕೂಡ ತುಂಬ ಚೆನ್ನಾಗಾಗುತ್ತೆ, ಅಭಿಷೇಕ ಇರುತ್ತೆ. ನೋಡ್ಬೋದು ಇಲ್ಲಿ, ಇದು ಒಳಗಡೆ ಈ ರೀತಿಯಾಗಿದೆ. ಇದು ಹಲ್ಕೋಡಿ ಸಿದ್ದೇಶ್ವರ. ಸೊ ಅದಾದಮೇಲೆ ಜವಳಿಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ, ನೋಡ್ಬೋದು. ಈ ರೀತಿಯಾಗಿ ನಮಗೆ ನಮ್ಮ ಕಡೆ ಜವಳು ತೆಗಿತಾರೆ, ಅಂದರೆ ಮುಡಿ ತೆಗಿಯೋದು ಅಂತ ಹೇಳ್ತಾರೆ. ಇಲ್ಲಿ ಫಸ್ಟು ಸ್ವಲ್ಪ ಪೂಜಾರಿಗಳು ತೆಗೆದು, ಅದಾದಮೇಲೆ ಸೋದರ ಮಾವರು ಒಂದು 5 ಸರಿ ಅಂದರೆ 5 ಹೆಸರನ್ನ ತೆಗಿತಾರೆ ಆ್ಯಕ್ಚುಲಿ. ಸೊ ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ ತಲೆಯಲ್ಲಿರೋ ಎಲ್ಲ ಜವಳು ಕೂಡ ತೆಗೆದು ಬಿಡ್ತಾರೆ, ಅಥವಾ 11 ದಿನಕ್ಕಂತೆ, ಕೆಲವೊಬ್ಬರು 5 ದಿನಕ್ಕೆಲ್ಲ ತೆಗಿತಾರಂತೆ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಊರಿಗೆ ಹೊರಡ್ತಾ ಇದ್ದೀವಿ. ಮಳೆ ಬರೋ ಪೊಸಿಷನ್ ತುಂಬಾ ಇತ್ತು, ಅಂದರೆ ಗುಡುಗು ಮಿಂಚು ಸಖತ್ತಾಗಿ ಇತ್ತು. ಅದಾದಮೇಲೆ ಊರಿಗೆ ಹೊರಟ್ವಿ ಫೈನಲಿ. ಸೊ ಇವತ್ತಿನ ಬ್ಲಾಗ್ ಕೂಡ ನಾನು ಮುಗಿಸೋ ಸಮಯ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು? ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಸಪೋರ್ಟ್ ಇದ್ದೇ ರೀತಿ ನಿಮ್ಮೆಲ್ಲರ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಬ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.